37ನೇ ಕುವೆಂಪು ವಿಶ್ವವಿದ್ಯಾನಿಲಯ ಅಂತರ್ ಕಾಲೇಜು ಅಥ್ಲೆಟಿಕ್ಸ್ ಕ್ರೀಡಾಕೂಟ, DVS ವಿದ್ಯಾಶಾಲಾ ಸಮಿತಿ, DVS ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಹಾಗೆಯೇ ಕುವೆಂಪು ವಿಶ್ವವಿದ್ಯಾನಿಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ನಾಳೆಯಿಂದ ಪ್ರಾರಂಭಗೊಂಡು 4, 5, 6 3 ದಿವಸಗಳ ಕಾಲ ಈ ಕ್ರೀಡಾಕೂಟ ಶಿವಮೊಗ್ಗ ನಗರದ ನೆಹರು ಕ್ರೀಡಾಂಗಣದಲ್ಲಿ ಜರುಗ್ತಾ ಇದೆ. ಕುವೆಂಪು ವಿಶ್ವವಿದ್ಯಾನಿಲಯ ಮಟ್ಟದ ಅಂದರೆ 2 ಜಿಲ್ಲೆಗಳು ಇದರಲ್ಲಿ ಪಾಲ್ಗೊಳ್ಳುತ್ತಾ ಇದೆ. ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳು. 51 ಕಾಲೇಜುಗಳಿಗೆ ಸಂಬಂಧಪಟ್ಟ ಹಾಗೆ 712 ಕ್ರೀಡಾಪಟುಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. 455 ವಿದ್ಯಾರ್ಥಿಗಳು, 257 ವಿದ್ಯಾರ್ಥಿನಿಯರು, ಹಾಗೆಯೇ ಇವ್ರ ಜೊತೆಗೆ 160 ಜನ ಅಧಿಕಾರಿ ವರ್ಗ, ತಾಂತ್ರಿಕ ವರ್ಗ, 75 ಜನ ವಾಲಂಟಿಯರ್ಸ್, 22 ಸ್ಪರ್ಧೆಗಳು ನಡೀತಿದೆ. ಪುರುಷರಿಗೆ 22, ಮಹಿಳೆಯರಿಗೆ 22. ಈ ಸ್ಪರ್ಧೆಗಳಲ್ಲಿ ಈ ಕಾಲೇಜಿನ ಎಲ್ಲ ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ. ಶಿವಮೊಗ್ಗ ನಗರದಲ್ಲಿ DVS ವತಿಯಿಂದ ಈಗಾಗಲೇ 1-2-3 ವರ್ಷಗಳಿಂದ ನಾವು ಈ ಅಥ್ಲೆಟಿಕ್ಸನ್ನು ನಡೆಸ್ತಾ ಇದ್ದೇವೆ. ಅದರ ಜೊತೆಗೆ ಬೇರೆ ಕ್ರೀಡೆಗಳನ್ನು ಕೂಡ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದೇವೆ. DVSನ ಹೆಮ್ಮೆ ಅಂದರೆ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಪುರುಷರ ವಿಭಾಗದಲ್ಲಿ ಹಾಗೆಯೇ ಮಹಿಳೆಯರ ವಿಭಾಗದಲ್ಲಿ 2 ವರ್ಷಗಳಿಂದ ಸಮಗ್ರ ಚಾಂಪಿಯನ್ಸ್ ಆಗಿ DVS ಹೊರಹೊಮ್ಮಿದೆ. ಈ ಸಾರಿ ಕೂಡ ನಮ್ಮ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಹಾಗೆಯೇ ರಾಜ್ಯ ಮಟ್ಟದಲ್ಲಿ ಬಹಳ ಸ್ಪರ್ಧೆಗಳಲ್ಲಿ ಬಹುಮಾನಗಳನ್ನು ಗೆದ್ದುಕೊಂಡಿರ್ತಾರೆ. ನಮಗೆ ವಿಶ್ವಾಸ ಇದೆ ಈ ಸಾರಿ ಕೂಡ ಅವರು ಚಾಂಪಿಯನ್ಸ್ ಆಗಿ ಹೊರಹೊಮ್ತಾರೆ ಅಂತ ಹೇಳಿ. ಈ ಕ್ರೀಡಾಕೂಟ 3 ದಿವಸಗಳ ಕಾಲ ಎಲ್ಲ ವ್ಯವಸ್ಥೆಗಳನ್ನು ತುಂಬಿಕೊಂಡು ಇಲ್ಲಿ ಜರುಗ್ತಾ ಇದೆ. ಅವರಿಗೆ ಬೇಕಾಗಿರ್ತಕ್ಕಂಥ ವಾಸ್ತವ್ಯದ ವ್ಯವಸ್ಥೆಯನ್ನು ಬರ್ತಕ್ಕಂಥ ಕ್ರೀಡಾಪಟುಗಳಿಗೆ ಆಹಾರದ ವ್ಯವಸ್ಥೆಯನ್ನು, ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ DVS ವತಿಯಿಂದ ನಾವು ಮಾಡಿಕೊಂಡಿದ್ದೇವೆ. ಯಾವುದೇ ರೀತಿಯ ಕೊರತೆ ಆಗದಂತೆ 3 ದಿವಸಗಳ ಕಾಲ ಅತ್ಯಂತ ಶಿಸ್ತಿನಿಂದ ಯಶಸ್ವಿಯಾಗಿ ಈ ಟೂರ್ನಮೆಂಟ್ ನಡಿಬೇಕು ಅಂತಕ್ಕಂಥ ಆಶಯ ನಮ್ಮದು. ಇದರ ಉದ್ಘಾಟನೆ ನಾಳೆ ಬೆಳಗ್ಗೆ 10 ಗಂಟೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಮಿಥುನ್ ಕುಮಾರ್, ಭಾರತೀಯ ಪೊಲೀಸ್ ಸೇವೆ ಇವರಿಂದ ನಡೀತಾ ಇದೆ. ಹಾಗೆಯೇ ಮುಖ್ಯ ಅತಿಥಿಯಾಗಿ ಶ್ರೀ SM ಗೋಪಿನಾಥ್, ಪ್ರೊಫೆಸರ್, ಕುಲಸಚಿವರು, ಕುವೆಂಪು ವಿಶ್ವವಿದ್ಯಾನಿಲಯ ಇವರಿಂದ ನಡೀತಾ ಇದೆ. ಇವರ ಜೊತೆಯಲ್ಲಿ ಡಾಕ್ಟರ್ ND ವಿರೂಪಾಕ್ಷ, ನಿರ್ದೇಶಕರು, ದೈಹಿಕ ಶಿಕ್ಷಣ ವಿಭಾಗ, ಕುವೆಂಪು ವಿಶ್ವವಿದ್ಯಾನಿಲಯ. ಹಾಗೆಯೇ KN ರುದ್ರಪ್ಪ ಕೊಳಲಿ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ SP ದಿನೇಶ್, S ರಾಜಶೇಖರ್, ಹಾಗೆಯೇ DVSನ ಇತರ ಎಲ್ಲ ಪದಾಧಿಕಾರಿ ವರ್ಗದವರು ಕೂಡ ಭಾಗವಹಿಸ್ತಾ ಇದ್ದಾರೆ. 6ನೇ ತಾರೀಕು ಮಧ್ಯಾಹ್ನ 3:30 ಗಂಟೆಗೆ ಸಮಾರೋಪ ಸಮಾರಂಭ ಇದೆ. ಬಹುಮಾನರಿಗೆ ಪದಕಗಳನ್ನು ಕೊಡ್ತಕ್ಕಂಥದ್ದು, ಹಾಗೆಯೇ ಸಮಗ್ರ ಚಾಂಪಿಯನ್ಶಿಪ್ಪು, ಈ ಥರ ಎಲ್ಲ ರೀತಿಯ ಬಹುಮಾನಗಳನ್ನು ಕೊಡ್ತಕ್ಕಂಥ ಸಮಾರೋಪ ಸಮಾರಂಭ. ಇದರ ಮುಖ್ಯ ಅತಿಥಿಗಳಾಗಿ ಪ್ರಾದೇಶಿಕ ಜಂಟಿ ನಿರ್ದೇಶಕರು, ಕಾಲೇಜು ಶಿಕ್ಷಣ ಇಲಾಖೆ ಡಾಕ್ಟರ್ KA ವಿಷ್ಣುಮೂರ್ತಿ ಅವರು ಬರ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು KN ರುದ್ರಪ್ಪ ಕೊಳಲಿ ಅವರು, ಅಧ್ಯಕ್ಷರು, ದೇಶೀಯ ವಿದ್ಯಾಶಾಲಾ ಸಮಿತಿಯವರು ವಹಿಸ್ತಾ ಇದ್ದಾರೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ರೇಖಾ ನಾಯ್ಕ್, ಸಹಾಯಕ ನಿರ್ದೇಶಕರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಹಾಗೆಯೇ DVSನ ಎಲ್ಲ ಪದಾಧಿಕಾರಿಗಳು ವಹಿಸ್ತಾ ಇದ್ದಾರೆ. ಈ 3 ದಿವಸಗಳಲ್ಲಿ ಇದೊಂದು ಬಹಳ ವಿಜೃಂಭಣೆಯಿಂದ ಶಿವಮೊಗ್ಗ ನಗರದಲ್ಲಿ ಜರುಗ್ತದೆ. ನಮ್ಮ ಕಾಲೇಜಿನ ಸಾವಿರಾರು ವಿದ್ಯಾರ್ಥಿಗಳು ಹಾಗೆಯೇ ಹೊರಗಡೆಯಿಂದ ಅನೇಕ ಜನ ಬೇರೆ ಬೇರೆ ಊರುಗಳಿಂದ ಅವರ ಕಾಲೇಜುಗಳನ್ನು ಪ್ರತಿನಿಧಿಸಿ ಹಾಗೆಯೇ ಈ ಒಂದು ಕ್ರೀಡಾಕೂಟಕ್ಕೆ ಸಪೋರ್ಟಿವ್ ಆಗಿ ಪ್ರೇಕ್ಷಕರು ಬರ್ತಾ ಇದ್ದಾರೆ. ಕ್ರೀಡಾಕೂಟ ಯಶಸ್ವಿಯಾಗಿ ಜರುಗುತ್ತದೆ ಅಂತಕ್ಕಂಥ ಆಶಯ ನಮ್ಮದು. ಕುವೆಂಪು ವಿಶ್ವವಿದ್ಯಾನಿಲಯ ಶಂಕರಘಟ್ಟ ಮತ್ತು ದೇಶೀಯ ವಿದ್ಯಾಶಾಲಾ ಸಮಿತಿ, DVS ಆರ್ಟ್ಸ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ 37ನೇ ಅಂತರ್ ಕಾಲೇಜು ಅಥ್ಲೆಟಿಕ್ಸ್ ಕ್ರೀಡಾಕೂಟ ದಿನಾಂಕ 4/12/2024ರಿಂದ 6/12/2024ವರೆಗೆ ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ನಡೀತಿದೆ. ಈ ಕ್ರೀಡಾಕೂಟ 3 ದಿನಗಳು ನಡೀತಾ ಇದ್ದು, ಈ 3 ದಿನಗಳಲ್ಲಿ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ವೃಂದಗಳು ಭಾಗವಹಿಸ್ತಾ ಇದ್ದಾರೆ. ನಮ್ಮ ಕಾಲೇಜಿನ ಇತಿಹಾಸವನ್ನು ನೋಡಿದಾಗ ಪ್ರತಿಯೊಂದು ಯಾವುದೇ ಒಂದು ಸ್ಪೋರ್ಟ್ಸ್ ಬಂತು ಅಂತ ಹೇಳಿದ್ರೆ, ವಿಶ್ವವಿದ್ಯಾಲಯದ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ನಮ್ಮ ಕಾಲೇಜಿಗೆ ಯಾವುದಾದ್ರು ಒಂದು ಕೊಡ್ತಾ ಬರ್ತಾ ಇದ್ದಾರೆ. ಪ್ರತಿ ವರ್ಷ ಒಂದು ಈವೆಂಟನ್ನು ನಡ್ಸ್ಕೊಂಡು ಬರ್ತಾ ಇದ್ದಾವೆ. ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಚಾಂಪಿಯನ್ಸ್ನಾಗಿ ವಿಶ್ವವಿದ್ಯಾಲಯದ ಚಾಂಪಿಯನ್ಸ್ ಆಗಿ ಹೊರಬಿದ್ದೇವೆ. ಅದರಲ್ಲಿ ನಡ್ತಕ್ಕಂಥ ಅಥ್ಲೆಟಿಕ್ಸ್ನಲ್ಲಿ ಮುಖ್ಯವಾಗಿ 200 ಮೀಟರ್ಸ್ನಲ್ಲಿ ರನ್ನಿಂಗ್ನಲ್ಲಿ 2022-23ರಲ್ಲಿ 21.98 ಇದು ಟ್ರ್ಯಾಕ್ ರೆಕಾರ್ಡ್ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಧನಂಜಯ್ ಅವರು ನಡೆಸ್ಕೊಟ್ಟಿದ್ದಾರೆ. 400 ಮೀಟರ್ ರನ್ನಿಂಗಲ್ಲೂ ಸಹ 2022-23ರಲ್ಲಿ 48.43 ಸೆಕೆಂಡ್ ನೋಡಿ ಕ್ರೀಡಾಕೂಟ ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಅದರ ರೀತಿ 800 ಮೀಟರ್ಲಿ ಆಶ್ರಿತ್ MS DVS ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿ 2022-23ರಲ್ಲಿ 1 ನಿಮಿಷ 52 ಸೆಕೆಂಡು 80 ಸೆಕೆಂಡ್ರಲ್ಲಿ ಓಡಿ ಅದು ಕೂಟದ ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ 1500 ಮೀಟರ್ಲಿ ಆಶ್ರಿತ್ ಇವರು ಸಹ 2022-23ರಲ್ಲಿ 4 ನಿಮಿಷ 56 ಸೆಕೆಂಡ್ಗಳಲ್ಲಿ ಓಡಿ
ಕೂಟದ ದಾಖಲೆ ನಿರ್ಮಿಸಿದ್ದಾರೆ. ಅದೇ ರೀತಿ 400 ಮೀಟರ್ ಹರ್ಡಲ್ಸಲ್ಲಿ ದರ್ಶನ್ ಎಂ ಇವರು 55.31 ಸೆಕೆಂಡಲ್ಲಿ ಓಡಿ ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಆಮರ್ ಥ್ರೋ ಅಲ್ಲಿ ಮಲ್ಲೇಶ್ ಆರ್ ಲಮಾಣಿ ಅವರು 40.88 ಮೀಟರ್ ದೂರ ಎಸೆದು ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಲಾಂಗ್ ಜಂಪ್ನಲ್ಲಿ ಆಂಟೋನಿ ಡ್ಯಾನಿಯಲ್ ಅಂತಕ್ಕಂಥ ವಿದ್ಯಾರ್ಥಿ 7.09 ಮೀಟರ್ ದೂರ ಎಸೆದು ದಾಖಲೆಯನ್ನು ದೂರ ಜಿಗಿದು ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಹೈ ಜಂಪ್ನಲ್ಲಿ ಸುದೀಪ್ DVS ಅವರು 2.7 ಮೀಟರ್ ಎತ್ತರ ಜಿಗಿತ ಮಾಡಿ ದಾಖಲೆ ಮಾಡಿದ್ದಾರೆ. ಅದೇ ರೀತಿ ಟ್ರಿಪಲ್ ಜಂಪ್ನಲ್ಲಿ ಪ್ರಭಾಕರನ್ ವಿ ಇವರು ಸಹ 15.7 ಮೀಟರ್ ಜಂಪನ್ನು ಮಾಡಿ ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ 400 × 100 ಮೀಟರ್ ರಿಲೇಯಲ್ಲಿ DVS ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿಗಳು 4 × 100 ಮೀಟರ್ ರಿಲೇಯಲ್ಲಿ ಸಹ 2 ವರ್ಷ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿನಿ ವಿಭಾಗದಲ್ಲಿ ಹೈ ಜಂಪ್ನಲ್ಲಿ ಕೀರ್ತಿ HT ಇವರು 1.46 ಮೀಟರ್ ದೂರ ಜಿಗಿದು ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಆಮರ್ ಥ್ರೋ ಅಲ್ಲಿ ಮೇಘನಾ B ಇವರು ಸಹ ದಾಖಲೆ ಮಾಡಿದ್ದಾರೆ. DVS ಸಂಸ್ಥೆ ಶಿಕ್ಷಣ ಜೊತೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡ್ತಾ ಬಂದಿದ್ದು ಈ ವರ್ಷವೂ ಸಹ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಲ್ಲಿ 37ನೇ ಅಂತರ್ ಕಾಲೇಜು ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ನಾವೆಲ್ಲ ಯಶಸ್ವಿಯಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ.